ನೇರಳೆ ಸರ್, ನೇರಳೆ ಸರ್, ನೇರಳೆ ಒಂದು 40 ಮರ ಇದೆ ಸರ್. ಹೌದು ಸರ್. ಇದು ಒಂದು 7-8 ವರ್ಷದ ಮರ ಸರ್. ಇದು ನೇರಳೆ ಒಂದು 7 ವರ್ಷದ ಮರ ಸರ್. 7 ವರ್ಷದ ಮರ ಸರ್. ಸರ್ ನಾನು ಅಲ್ಲಿ ಬೆಂಗಳೂರಲ್ಲಿ ಇದ್ದೀನಲ್ಲ ಸರ್, ಅದಕ್ಕೆ ನಾನು ಹೇಳಿದ್ದು ಹಣ್ಣಿನ ಬೆಳೆ ಮಾತ್ರ. ಎರಡನೇ ಬೋರ್ಗೂ ಇದೆ ಸರ್, ರೀಚಾರ್ಜ್ ತಾವೇ ಮಾಡಿಕೊಟ್ಟಿದ್ದು ಸರ್. ಇದು ಇದೆ ಸರ್, ಚಾರ್ಜ್ ಮಾಡಿದ್ದು 10 ವರ್ಷದಿಂದ ಇದು ರೀಚಾರ್ಜ್ ಮಾಡಿಸಿದ್ದು ಸರ್. ಇದು ಬೋರ್ವೆಲ್ ಆಳ ಸರ್. ಇದು ಬೋರ್ವೆಲ್ 250 ಅಡಿ ಇದೆ ಸರ್. ಇನ್ನು ಸುಮಾರು 40 ವರ್ಷದ ಕೆಳಗಡೆ ಡಿಗ್ ಆಗಿದೆ ಸರ್. ಇದು 40 ವರ್ಷ ಆಯಿತು ಸರ್ ಡಿಗ್. ನಮ್ಮ ತಂದೆಯರು ಮಾಡಿಸಿದ್ದು ಸರ್ ಇದು ಬೋರು. ನಾನು ಇದಕ್ಕೆ ಇನ್ಸ್ಟಾಲ್ ಮಾಡಿಕೊಂಡು ನೀರು ಕಡಿಮೆ ಬರ್ತಾ ಇತ್ತು ಸರ್. ಅರ್ಧ ಇಂಚು ಬರ್ತಾ ಇತ್ತು ಸರ್ ಅಷ್ಟೇ. 250 ಫೀಟ್ಗೆ ನೀರು ನನಗೇನೋ ಒಂದು ಕಟ್ಟೇನೋ ಸಿಕ್ಕಿತ್ತೇನೋ, ಆಮೇಲೆ ಏನೂ ಸಿಗಲಿಲ್ಲ ಸರ್. ಅರ್ಧ ಇಂಚು ಬರ್ತಾ ಇತ್ತು ಸರ್. ಇವಾಗ ನನಗೆ 1.25 ಇಂಚು ಬರ್ತದೆ ಸರ್. 1.25 ಇಂಚು ಬರ್ತದೆ. 10 ವರ್ಷದ ಅನುಭವ. ಪಕ್ಕದಲ್ಲಿ ಕೃಷಿ ಹೊಂಡ ಮಾಡಿಬಿಟ್ಟಿದ್ದೀನಿ ನೋಡಿ ಸರ್. ಎಲ್ಲ ನೀರು ಇಲ್ಲಿಗೆ ಬರ್ತದೆ ಸರ್. ಸೊ ಇಲ್ಲಿ ಕೃಷಿ ಹೊಂಡ ತುಂಬಿಕೊಂಡೇ ಹೋಗ್ಬೇಕು. ಮಳೆಗಾಲದಲ್ಲಿ ಇದೆಲ್ಲ ತುಂಬಿರ್ತದೆ ಸರ್, ಎಲ್ಲ ತುಂಬಿರ್ತದೆ ಸರ್. ಸೊ ಆ ದೃಷ್ಟಿಯಿಂದ ನೀರು ನೋಡಲಿಕ್ಕೆ ನಮ್ದೆಲ್ಲ ಡ್ರಿಪ್ಗೋಸ್ಕರ ಮಾಡಿದ್ದೀನಲ್ಲ ಸರ್. ಎಲ್ಲಿ ಏನು ಬಿಚ್ಚಕ್ಕಾಗಲ್ಲ ಸರ್, ಏನು ಎಲ್ಲ ಬಿಚ್ಚಕ್ಕಾಗಲ್ಲ ಸರ್, ಎಲ್ಲ ಇದೆ. ಯಾವಾಗಾದ್ರು ಇನ್ನೊಂದು ಸಾರಿ ಸರ್ ನಮ್ಮ ಲೇಬರ್ ನಾವು ಏನು ಮಾಡಬೇಕು ಗೊತ್ತಾ ಸರ್, ಇದನ್ನು ತೆಗೆದುಬಿಟ್ಟು ಇದನ್ನ ಸಬ್ಬಿಟ್ಟು ಆವಾಗ ಅದು ನೋಡೋಕೆ ಬರ್ತದೆ ಸರ್. ಅದು ನೋಡೋಕ್ಕಾಗುತ್ತೆ ಸರ್. ಇದು ಸ್ವಲ್ಪ ಚಿಕ್ಕದು ಸರ್. ಯಾವುದು ಕೃಷಿ ಹೊಂಡ ಮಾಡಿರೋದು ಸುಮಾರು 6 ಅಡಿ ಮಾಡಿದ್ದೀನಿ ಸರ್. ಇದು ಕೃಷಿ ಹೊಂಡ ಸರ್. ಯಾಕಂದರೆ ಡೀಪ್ ಏನು ಹೋಗಿರಲಿಲ್ಲ ಬೋರು. ಸೊ ಅದಕ್ಕೋಸ್ಕರವಾಗಿ ಮಾಡಿದ್ದೀನಿ. ಅದು ನನಗೆ ಲೆಕ್ಕಕ್ಕೆ ಏನಾಯಿತು ಏನು ಸರ್, ನಿಲ್ಲುತ್ತೆ ಸರ್. ಸರ್ ನನ್ನ ಜಮೀನಿನಲ್ಲಿ ಸರ್ ಇನ್ನೊಂದು ಏನಂದರೆ, ಎಷ್ಟೇ ಮಳೆ ಬಂದರೂ ಸರ್ ಕೃಷಿ ಹೊಂಡ 3 ದಿವಸದಲ್ಲಿ ಎಲ್ಲ ಡ್ರೈ ಆಗುತ್ತೆ ಸರ್, ಎಲ್ಲ ಖಾಲಿ ಆಗುತ್ತೆ ಸರ್. ರಚನೆ ಈ ಸೆಡಿಮೆಂಟೇಷನ್ ರಾಕ್ಸ್ ಸರ್. ನಂದು ಪರ್ಕ್ಯುಲೇಷನ್ ಜಾಸ್ತಿ ಇದೆ ಸರ್ ನಮ್ಮ ತೋಟದಲ್ಲಿ. ಪರ್ಕ್ಯುಲೇಷನ್ ಎಷ್ಟೇ ಮಳೆ ಬಂದ್ರೂ ನಾವು ತುಂಬಿಸಿರ್ತೀವಿ ಸರ್, ಮಳೆಗಾಲದಲ್ಲಿ ತುಂಬಿರುತ್ತೆ. ಬಟ್ 3 ದಿವಸದಲ್ಲಿ ಇದು ಡ್ರೈ ಆಗುತ್ತೆ ಸರ್ ನನ್ನ ಕೃಷಿ ಹೊಂಡ. ಅದಕ್ಕೋಸ್ಕರವಾಗಿ ಭೂಮಿ ನಂದು ಫಲವತ್ತತೆ ಪರ್ಕ್ಯುಲೇಷನ್ ಕೆಪಾಸಿಟಿ ಇರೋದ್ರಿಂದ ಮಳೆಗಾಲದಲ್ಲಿ ಪಕ್ಕದ ಜಮೀನು ನೀರು ತಂದಿದ್ದೀನಿ ಸರ್. ಪಕ್ಕದ ಜಮೀನು ನೀರು ತಂದಿದ್ದೀನಿ ಸರ್ ನನ್ನ ಹೊಲಕ್ಕೆ. 20-30 ಎಕರೆ ನೀರು ಸಿಗುತ್ತೆ ಸರ್ ನನಗೆ. ನೀರು ಬರೋದ್ರಿಂದ ಎಷ್ಟು ಕೋಟಿ ಲೀಟರ್ ನೀರು ಸರ್. ಈಗ 1 ಎಕರೆಗೆ 1 ವರ್ಷಕ್ಕೆ 20 ಲಕ್ಷ ಲೀಟರ್ ನೀರು ನಮಗೆ ಸಿಗುತ್ತೆ ಸರ್. ಈಗ ನಿಮ್ದು 30 ಎಕರೆ ಅಂದ್ರೆ 6 ಕೋಟಿ ಲೀಟರ್ ಮೇಲೆ ನಿಮಗೆ ಸಿಗುತ್ತೆ ಸರ್, ಲಭ್ಯ ಇದೆ ಸರ್. ಹೌದು ಸರ್. ಆಮೇಲೆ ನಮ್ದು ಏನಂದ್ರೆ ಸರ್, ನನ್ನ ಭೂಮಿಯಲ್ಲಿ ಯಾವುದು ಹೊರಗಡೆ ನೀರು ಹೋಗೋದಿಲ್ಲ ಸರ್. ಏನು ಮಳೆ ಸೈಕ್ಲೋನ್ ಹಿಡ್ಕೊಂಡ್ರು ನೀರು ಹೊರಗಡೆ ಬರೋದಿಲ್ಲ ಸರ್. ನನಗೆ ಈ ತೋಟಕ್ಕೆ ಬರಬೇಕಂದ್ರೆ ಬೇರೆಯವ್ರು ಕ್ರಾಪ್ ಹಾಕಿಲ್ಲ ಅವರು. ಆ ತೋಟದಲ್ಲಿ 13 ಎಕರೆ ನೀರು ನನ್ನ ತೋಟಕ್ಕೆ ಡ್ರಂಚ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹೌದೇ ಅವ್ರು ಬಂದಾಗೆ ನಾವೆಲ್ಲ ಓವರ್ಫ್ಲೋ ಆಗಿ ತುಂಬೋದು ಸರ್. ಇದು ನೀವು ನೀರಾವರಿ ಮಾಡೋಕ್ಕಿಂತ ಮೊದಲು ನಿಮ್ದು ಕೋಡಿ ಅಂತಂದು ಬಿಟ್ಟಿದ್ರಿ, ಬಂದಿದ್ದ ನೀರು ಹೊರಗೆ ಹೋಗ್ತಿದ್ದ ಬಿಟ್ಟಿದ್ದೀವಿ ಸರ್. ಈ ತಂದೆ ಕಾಲದಲ್ಲಿ ಇಟ್ಟಿದ್ದೀವಿ ಸರ್. ಅಷ್ಟೇ ನಮಗೆ ಒಂದು ಕೋಡಿ ತೂಬು ಅಂತ ಇತ್ತು. ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನಾವು ತೂಬು ಹಾಕ್ಕೊಂತ ಇದ್ವಿ. ಸೊ ನಮ್ಗೆ ಹೆಚ್ಚಾದಾಗ ನಾವು ತೂಬು ತೆಗೆದು ಬಿಡ್ತಾ ಇದ್ವಿ. ಒಂದು 4-5 ದಿವಸ ಇಟ್ಕೊಂಡಾದ್ಮೇಲೆ ನೀವು ತೆಗೆದು ಬಿಡ್ತಾ ಇದ್ವಿ ಸರ್. ತೆಗೆದು ಬಿಡ್ತಾ ಇದ್ವಿ. ನೀರನ್ನ ಹಿಂಗ್ಸಕ್ಕಂತಂದ್ರೆ ನನಗೆ ನೀರಂದ್ರೆ ಪ್ರಾಣ ಸರ್. ಒಂದು ಮಾತು ಹೇಳಿದ್ರಿ, ನಮ್ಮ ಊರಿಗೆ ಒಂದು ಆಕ್ಸಿಜನ್ ಮಾಡ್ತೇವೆ ಅಂತ. ನೀರನ್ನು ಅಷ್ಟೇ ಕೋಟಿ ಲೀಟರ್ ನೀರನ್ನು ನಾನು ಹಿಂಗಿಸ್ತೀನಿ ಸರ್. ಸರ್ ನನಗೆ ಒನ್ ವೇ ಇಲ್ಲ ಸರ್. ಭೂಮಿಗೂ ಕೊಡ್ತಾ ಇದ್ದೀನಿ, ಭೂಮಿನೂ ತಗೊಂತೀನಿ ಸರ್. ವಾತಾವರಣದಲ್ಲಿ ಗಾಳಿ ರೂಪದಲ್ಲಿ ಕೊಡ್ತಾ ಇದ್ರೆ ಭೂಮಿ ಒಳಗೆ. ಆಮೇಲೆ ನನಗೆ ನೀರು ಇದೆ ಅಂತ ಹೇಳ್ಬಿಟ್ಟು ನಾನು ಹೆಚ್ಚಾಗಿ ನಾನು ನೀರನ್ನು ಕಟ್ಟಕ್ಕೆ ಹೋಗಲ್ಲ ಸರ್. ನಾನು ಹೇಳಿದ್ನಲ್ಲ ಸರ್, ನನಗೆ ಹುಲ್ಲು ಬಾಡಿದೆ ಅಂದ ಆವಾಗ ಗೊತ್ತಾಗಬೇಕು ಇಟ್ ರಿಕ್ವೈರ್ಸ್ ವಾಟರ್ ಅಂತ ಮಾತಾಡುತ್ತೆ ಅಂತ ಅಷ್ಟೇನೆ. ಸೂಕ್ಷ್ಮತೆ ಅಂತ ಹೇಳ್ತೀವಿ ಸರ್. ಹೌದು ಸರ್. ಭೂಮಿಯ ಮಣ್ಣಿನ ಸೂಕ್ಷ್ಮತೆ ಅರ್ಥ ಮಾಡ್ಕೊಂಡು ಕೃಷಿ ಮಾಡ್ತಾ ಇರೋದ್ರಿಂದ. ಹೌದು ಸರ್. ನೀವು 20 ದಿವಸಕ್ಕೊಂದ್ಸರಿ ಬೆಂಗಳೂರಿಂದ ಬಂದ್ರು ಅದು ಆರಾಮ್ ಸರ್. ನಾನು ಇಲ್ಲಿಗೆ ಬಂದ್ಮೇಲೆ ರಿಲೀಫ್ ಆಗ್ಬಿಡ್ತೀನಿ ಸರ್. ಹಾಗೆ ಮಾತಾಡ್ತವೆ ಸರ್. ಒಂದು 20 ದಿವಸ ಮಾತಾಡ್ತವೆ ಸರ್. ಏನಿಲ್ಲ, ನಮ್ಮ ಶ್ರೀಮತಿಯವರು ಇಲ್ಲಿ
ಇಲ್ಲಿ ಬಂದು ಇರಲಿಕ್ಕೆ ಅಲ್ಲಿ ಸೊಸೆ ಮಗನ ಹತ್ರ ಅವರು ಅಲ್ಲಿ ಇಲ್ಲಿಂದ ಇಲ್ಲಿಗೆ ಬರಲ್ಲ ಸರ್. ಬಂದರೆ 1-2 ದಿವಸ ಬರ್ತಾರೆ ಸರ್. ಇವಾಗ ನನಗೇನಂದರೆ ಬೇರೆ ಇರ್ತಾರ ಫುಲ್ ಫ್ಲೆಡ್ಜ್ಡ್ ನಾವು ಏನಾದರೂ ಗಂಡ ಹೆಂಡತಿ ಇದ್ದಿದ್ರೆ ನಾವು ಇದನ್ನು ಇನ್ನೂ ಚೆನ್ನಾಗಿ ಮಾಡ್ತಿದ್ದೇವೆ ಸರ್. ಒಂದು ಮಾತಿದೆ, ರೈತರು ದಿವಸ ಹೋಗಿ ತೋಟ ಡಿಸ್ಟರ್ಬ್ ಮಾಡಬೇಡಿ ಅಂತ. ಅಷ್ಟೇ ಸರ್, ಅಷ್ಟೇ ಸರ್. ದಿವಸ ಹೋಗಿ ಗಿಡಗಳನ್ನೆಲ್ಲ ಓಡಾಡೋದು, ಗೊಬ್ಬರ ಹಾಕ್ತೀನಿ, ಔಷಧಿ ಹೊಡಿತೀನಿ, ಟ್ರ್ಯಾಕ್ಟರ್ ಹೊಡಿತೀನಿ ಮಾಡಬಾರ್ದು ಸರ್, ಮಾಡಬಾರ್ದು ಸರ್. ನೋಡಿ ಸರ್, ನೀವೇ ಒಂದು ಹೇಳಿದ್ರೆ ಹುಲ್ಲು ಒಣಗಿದ್ರೆ ಮಾತ್ರ ಅಷ್ಟಕ್ಕೆ ನೀರು ಕೊರತೆ ಇದೆ ಅಂತ ನಾನು ಅಬ್ಸರ್ವ್ ಮಾಡ್ತೀನಿ ಸರ್. ಕೊರತೆ ಇದೆ ಸರ್. ಡೈಲಿ ಕೆಲವರು 20 ಲೀಟರ್ ಕೊಡ್ತೀನಿ, 25. ಅದೆಲ್ಲ ಇಲ್ಲ ಸರ್. ಅದೇನಂದ್ರೆ ಅತಿ ಆಸೆಗೆ ನಮ್ಮ ನೀರಿದಾವೆ ಹೋಗ್ಲಿ ಅಂತಾರೆ ಸರ್. ಹೆಚ್ಚಾಗಿ ನೀರು ಕಟ್ಟರೆ ಏನಾಗುತ್ತೆ ಗೊತ್ತಾ ಸರ್, ಅಲ್ಲಿ ಒಂದು ಸಾಯಿಲ್ ಸ್ಟ್ರಕ್ಚರು ಸೆಡಿಮೆಂಟ್ ಆಗ್ಬಿಡ್ತದೆ ಸರ್. ಅದು ಹಾರ್ಡ್ ಆಗಿಬಿಟ್ಟು ಅದು ಸೆಲಿನಿಟಿಗೆ ಬಂದ್ಬಿಡ್ತದೆ ಸರ್. ಸೆಲಿನಿಟಿಗೆ ಬಂದಾಗ ಮತ್ತೆ ಭೂಮಿ ಸ್ಟ್ರಕ್ಚರೇ ಚೇಂಜ್ ಆಗುತ್ತೆ ಸರ್. ಅದು ಅವರಿಗೆ ಗೊತ್ತಿಲ್ಲ. ಏನಾದರೂ ಹೇಳಿದ್ರೆ ನೀವು ವಿದ್ಯಾವಂತರು, ನಿಮ್ಗೇನು ಗೊತ್ತು, ನಾವೇ ಒಕ್ಕಲ್ತನ ಮಾಡಿದ್ದೀವಿ ಅಂತಾರೆ ಸರ್. ಅದಕ್ಕೆ ನಾನು ಏನೋ ಅವ್ರು ಕೇಳಿದ್ರೆ ಮಾತ್ರ ನಾನು ಹೇಳ್ತೀನಿ ಸರ್. ಇದೇ ಕೇಳ್ತೀನಿ ಸರ್. ಹೌದು ಸರ್. ಇಲ್ಲ ಅಂದರೆ ನಾವೇನಾದರೂ ಮಾಡಿದ್ರೆ ಇವರು ಡಾಕ್ಟ್ರಿಗೆ ಏನು ಗೊತ್ತು ಒಕ್ಕಲ್ತನದ ಬಗ್ಗೆ ಅಂತಾರೆ ಸರ್. ಇವಾಗ ಏನಾಗುತ್ತೆ ಅಂದರೆ ಇವಾಗ ಎಲ್ಲ ಜನ ನನಗೆ ಪ್ರಶಸ್ತಿಗಳು, ತೋಟ ನೋಡಿಬಿಟ್ಟು ಎಲ್ಲ ಅಧಿಕಾರಿಗಳು ಬಂದು ಪ್ರಶಸ್ತಿಗಳು ಯಾವಾಗ ಕೊಟ್ಟರೋ ಆವಾಗ ಏನೋ ಮಾಡಿದಾನಲ್ಲ ಇದಕ್ಕೆ ಅಂತ ಇತ್ತೀಚೆಗೆ ನನಗೆ ಒಂಚೂರು ಮಾತಾಡಿಸ್ತಾರೆ. ಬಂದು ಮೊದಲು ಮಾಡಿದಂಗೆ ಕಾಮೆಂಟ್ಗಳೇನು ಇಲ್ಲ ಸರ್. ಇವಾಗ ಮೊದಲು ಹೊಸ್ದಾಗಿ ಮಾಡಬೇಕಾದ್ರೆ ಇವ್ರು ನಾವಿಲ್ದಿದ್ದು ಇವ್ರು ಮಾಡಿದಾರ ಅಂತಿದ್ರು. ಇವಾಗ ಅದೆಲ್ಲ ಇಲ್ಲ ಸರ್. ಇವಾಗ ಗೌರವಪೂರ್ವಕವಾಗಿ ಇವ್ರು ಏನು ಮಾಡಬೇಕು ಅಂತಂದಿದ್ದಾರೋ ಅದನ್ನು ಮಾಡೇ ತೀರ್ತಾರೆ ಅನ್ನೋದು ಅವರಿಗೆ ಮನದಟ್ಟಾಗಿದೆ ಸರ್. ಮನದಟ್ಟಾಗಿದೆ ಸರ್.